ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಗಳೇ, ಗುರುಮಕ್ಕಳೇ, ಕಷ್ಟಗಳು ಅಂತ ಕೆಲವರು ಹೇಳ್ತಾರೆ. ಕಷ್ಟಗಳು ಅಂದರೆ ಸಮಸ್ಯೆಗಳು. ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ, ನಾನಾ ರೀತಿಯ ಸಮಸ್ಯೆಗಳು, ನಾನಾ ರೀತಿಯ ಸಮಸ್ಯೆಗಳು. ಇದನ್ನು ಹೇಳ್ಕೊಂಡು ಏನೇನೋ ಪ್ರಯತ್ನ ಪಡ್ತಾರೆ, ಅವ್ರದ್ದೇ ಆದ ಪ್ರಯತ್ನಗಳು. ಅದು ನಿಮ್ಗೆ ಗೊತ್ತಿರ್ಬೋದು. ಆದರೆ ಸಮಸ್ಯೆಗಳು ಬಗೆಹರಲ್ಲ. ಅದರಲ್ಲೂ ಬಗೆಹರಿದ್ರೆ ಯಾರೋ ಕೋಟಿಗೆ ಒಬ್ಬರಿಗೆ, ಇನ್ನು ಉಳಿದಂಥವ್ರಿಗೆ ಸಮಸ್ಯೆಗಳು ಬಗೆಹರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ಕೆಲವೊಂದು. ಹಾಗಾದರೆ ಸಮಸ್ಯೆಗಳ ಬಗೆಹರಬೇಕಾದ್ರೆ ಏನು ಮಾಡಬೇಕು? ನಾನು ನಿಮಗೆ ಸೂಕ್ಷ್ಮವಾಗಿ ಒಂದು 4 ವಿಚಾರಗಳನ್ನು ಹೇಳ್ತೀನಿ. ಈ ತಪ್ಪುಗಳು ಮಾಡಬೇಡಿ ಅಂತ ಹೇಳ್ತೀನಿ. ನೀವು ಆ ತಪ್ಪುಗಳನ್ನು ಮಾಡೋದು ಬಿಡಿ ಅಥವಾ ಕಂಟಿನ್ಯೂ ಮಾಡಿ, ಅದು ನಿಮ್ಗೆ ಸೇರಿದ್ದು, ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೆ ಕೆಲವರು ಸುಮ್ಮನೆ ಕಾಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಇವರೇನು ಹಿಂಗೆ ಮಾತಾಡ್ತಾರೆ, ಇವರೇನು ಹಿಂಗೆ ಹೇಳ್ತಾರೆ, ಇವರೇನು ಸತ್ಯ ಹರಿಶ್ಚಂದ್ರ ಮೊಮ್ಮಗನ, ಈ ರೀತಿ ಎಲ್ಲ ಕೇಳ್ತಾರೆ. ಕೆಟ್ಟ ಕಾಮೆಂಟ್ಗಳು ಬರ್ತಾರೆ. ದಯವಿಟ್ಟು ಆ ರೀತಿ ಬರೆಯುವ ಮನಸ್ಥಿತಿ ನಿಮ್ಮಲ್ಲಿದ್ದರೆ ಇವಾಗೇ ಬ್ರೇಕ್ ಆಗಿಬಿಡಿ, ಈ ವಿಡಿಯೋ ನೋಡಬೇಡಿ. ಇಲ್ಲ, ನಾವು ತಪ್ಪನ್ನು ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ, ಮನಸ್ಸಾಕ್ಷಿ ಇದೆ, ನಮಗೆ ಆತ್ಮಸಾಕ್ಷಿ ಇದೆ ಅನ್ನೋದಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಇಲ್ಲ, ನೀನು ಯಾರು ಹೇಳೋಕ್ಕೆ, ಈ ವಿಷಯ ನಮಗೆ ಯಾಕೆ, ಇದೆಲ್ಲ ಯಾಕೆ ಕಂಠಪುರಾಣ, ನೀವು ಮಾಡೋಕ್ಕೆ ಕೆಲಸ ಅಲ್ಲ, ಈ ರೀತಿ ಕೆಟ್ಟ ಕಾಮೆಂಟುಗಳು ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡೋದಾದರೆ ಮುಂದೆ ಅದಕ್ಕೆ ತಕ್ಕ ಪರಿಣಾಮ ಇದ್ದೇ ಇರುತ್ತೆ. ಇದನ್ನು ನಾನು ಎಚ್ಚರಿಸ್ತಾ ಇದ್ದೀನಿ. ಅದಕ್ಕೆ ಹೇಳ್ತಿರೋದು, ವ್ರತ ಶಿಕ್ಷೆಗೆ ಒಳಗಾಗೋದು, ವ್ರತ ತಪ್ಪು ಮಾಡೋದು ಅದು ಮೂರ್ಖತನ. ನೀವು ಒಳ್ಳೆಯವರಾಗಿದ್ದರೆ, ಗುರುಗಳನ್ನು ಭಯ ಭಕ್ತಿದ್ರೆ, ದೇವರು ಅನ್ನೋದಾದರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ಇದರಿಂದ ನಿಮ್ಗೆ ಉಪಯೋಗ ಆಗುತ್ತೆ. ಇಷ್ಟು ಮಾತ್ರ ಹೇಳ್ತಾ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನೀವು ಒಳ್ಳೆಯವರೋ ಕೆಟ್ಟವರು ಪ್ರಾರಂಭದಲ್ಲಿ ಅದು ಅವ್ರವ್ರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ. ಅದರ ಕಷ್ಟಗಳಿರುತ್ತಲ್ಲ, ಇದು ಯಾರಿಗೆ ಹೇಳ್ತೀರಾ? ನೀವು ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತೀರ. ಗೊಂದಲ ಅಂದ್ರೆ ಏನು? ತಿಳುವಳಿಕೆ ಇರೋದೋ ಇಲ್ಲದೆ ಇರೋದು, ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ತಪ್ಪುಗಳು ಮಾಡ್ತೀವಿ, ಪಾಪಗಳು ಮಾಡ್ತೀವಿ. ಆವಾಗ ಕಷ್ಟಗಳು ನಮ್ಮನ್ನು ಹಿಂಬಾಲಿಸ್ತವೆ. ನಾವೆಷ್ಟೇ ಆ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ಟರೂ ಪರಿಹಾರ ಆಗಲ್ಲ. ಇದಕ್ಕೆ ಕಾರಣ ಏನು? ಕಾರಣ ಏನು ಹೇಳಿ? ಅದಕ್ಕೆ ಒಂದು 5 ಕಾರಣ ಇರುತ್ತೆ. ಒಂದು, ನಮ್ಮ ಪೂರ್ವಿಕರು ಮಾಡಿದ ಪಾಪದ ಫಲ ಇರ್ಬೋದು. ಪೂರ್ವಿಕರು ಅಂದರೆ ಯಾರು? ತಾತ ಮುತ್ತಾತ. ಅವ್ರು ಮಾಡಿದ್ದು ನಮಗೆ ಒಕ್ಕರ್ಸ್ಕೊಳ್ತದೆ. ವಂಶ ಪರಂಪರವಾಗಿ ಅವರ ಮಕ್ಕಳಿಗೆ ಲಾಸ್ಟ್ಗೆ ನಮಗೆ ಒಕ್ಕರ್ಸ್ಕೊಳುತ್ತೆ. ಆಮೇಲೆ ನಮ್ಮ ಮಕ್ಕಳಿಗೆ ಒಕ್ಕರ್ಸ್ಕೊಳ್ತದೆ. ಇದು ಒಂದು ಕರ್ಮಫಲ ಅಂತಾರೆ. ಇದು ಹಿಂಬಾಲಿಸೋದು ಕರ್ಮಗಳು. ಗೊತ್ತಾಯ್ತಲ್ಲ? ಎರಡನೇದು, ಆಕಸ್ಮಿಕವಾಗಿ ನಿಮ್ಗೆ ಗೊತ್ತಿಲ್ಲದೆ ಮಾಡೋಂಥ ತಪ್ಪುಗಳು. ಗೊತ್ತಿಲ್ಲದೆ ಪಾಪ, ಏನೋ ಗೊತ್ತಿಲ್ಲ, ಆಕಸ್ಮಿಕ ತಪ್ಪುಗಳು, ಎಷ್ಟೋ ತಪ್ಪುಗಳು ಆಗಿಬಿಡ್ತದೆ. ಇದು ಮೂರನೇದು, ಈ ತಪ್ಪು ಮಾಡಬಾರ್ದಂತ ಗೊತ್ತಿದ್ದರೂ ಕೂಡ ಏನು ಬಿಡು, ಎಲ್ಲರೂ ಮಾಡ್ತಾರೆ, ನಾವು ಮಾಡೋಣ, ಎಲ್ಲರೂ ಮಾಡ್ತಾರಲ್ಲ, ಹಿಂಗೆ ತಾನೇ ಎಲ್ಲರೂ ಜೀವನ ಮಾಡೋದು, ಎಲ್ಲರೂ ಹಿಂಗೆ ತಾನೇ ಇರೋದು, ಈ ರೀತಿ ಒಂದು ಮೃದು ಧೋರಣೆ ಅಥವಾ ತಿಳಿಗಾಡಿತನ ಅಂತಾರೆ ಇದನ್ನು. ಮೂರನೇದು. ಇನ್ನು 4ನೇದು ಯಾವುದು? ನೀವು ಪಾಪಗಳು ಮಾಡಿಲ್ಲ, ತಪ್ಪು ಮಾಡಿಲ್ಲ, ತಿಳಿಗಾಡಿತನ ಅಲ್ಲ, ನೀವು ಒಳ್ಳೆಯವರೇ. ಆದರೆ ನಿಮ್ಮ ಅಕ್ಕಪಕ್ಕ ಇರ್ತಾರಲ್ಲ, ಅವ್ರ ಹತ್ರ ನೀವು ಏಕ್ತಾ ಇರ್ತೀರ, ಅವ್ರು ಮಾಡಿದ ತಪ್ಪುಗಳು ನಿಮ್ಮ ತಲೆ ಮೇಲೆ ಬರ್ತದೆ. ಇದು 4ನೇದು. ಈಗ 5ನೇದು ಯಾವುದು? ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಗುರುಗಳು, ದೇವರು ಕೊಡ್ತಕ್ಕಂಥ ಕಷ್ಟಗಳು. ಆ ಕಷ್ಟಗಳು ನೀವು ಸಹಿಸ್ಕೊಳ್ಳೋಕ್ಕೆ ತಾಳ್ಮೆ ಇಲ್ಲ ಅಂದರೆ, ವಿವೇಚನೆ ಇಲ್ಲ ಅಂದರೆ, ಸಮಯ ಪ್ರಜ್ಞೆ ಇಲ್ಲ ಅಂದರೆ, ನೀವು ಆತ್ಮಶಕ್ತಿ ಕಳ್ಕೊಬಿಟ್ರೆ ಅವಾಗ ತಪ್ಪುಗಳು ಮಾಡ್ತೀರ. ಈ ರೀತಿ 5 ತಪ್ಪುಗಳನ್ನು ಒಬ್ಬ ವ್ಯಕ್ತಿ ಮಾಡ್ತಾನೆ. ಸರಿ, ಇದರಲ್ಲಿ ಯಾವ್ಯಾವುದು ಅಂತ ನೋಡೋಣ. ನೋಡಿ, ಮೊದಲನೇದಾಗಿ ಮಾಂಸದ ಅಂಗಡಿಗಳನ್ನು ಇಟ್ಟಿರ್ತಾರೆ. ಮಾಂಸದ ಅಂಗಡಿಗಳನ್ನು ಎಲ್ಲಿಟ್ಟಿರ್ತಾರೆ? ಒಳ್ಳೆಯವರೇ ಪಾಪ ಅವರು. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರೆ, ಓಂ ಶಕ್ತಿ ಮಾಲೆ ಹಾಕಿರ್ತಾರೆ, ಇನ್ಯಾವುದೋ ಗುರುದೀಕ್ಷೆ ತಗೊಂಡಿರ್ತಾರೆ, ರುದ್ರಾಕ್ಷ ಹಾಕ್ಕೊಂಡಿರ್ತಾರೆ. ಆದರೂ ಮಾಂಸದ ಅಂಗಡಿಗಳಿರ್ತದೆ. ಅಂಥವ್ರದ್ದು ನೋಡಿದ್ದೀನಿ, ನಾನು ಕಣ್ಣಾರೆ ನೋಡಿದ್ದೀನಿ. ಮಾರಾಟ ಮಾಡ್ತಾರೆ. ಸರಿ, ಮಾಂಸ ಇಲ್ಲಿ ಯಾರು ಪಾಪ ಮಾಡ್ತಾರೆ, ಯಾರು ಪಾಪಿಗಳಾಗ್ತಾರೆ ಅವ್ರಿಗೆ ಮುಂದೆ ನರಕ ಇದ್ದೇ ಇರುತ್ತೆ. ಅದಕ್ಕೆ
ಯಾವುದೇ ದೇವಸ್ಥಾನ ಆಗಲಿ, ಮಸೀದಿ ಆಗಲಿ, ಮಠ ಆಗಲಿ ಭಯಭಕ್ತಿಯಿಂದ ಇರಬೇಕು. ಅಲ್ಲಿನ ಆಡಳಿತ ವರ್ಗದವರು ಅಲ್ಲಿ ಮೈಕ್ ಸೌಂಡು ಭಾಳ ಕಡಿಮೆ ಇರಬೇಕು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಹಾಗೆ ಹಬ್ಬಗಳಾದಾಗ ಗಣೇಶ ಹಬ್ಬ ಇರ್ಬೋದು, ಬೇರೆ ಇನ್ಯಾವುದೋ ಹಬ್ಬ ಇರ್ಬೋದು, ಯಾವುದೋ ಒಂದು ಉತ್ಸವ ಇರ್ಬೋದು, ಜಾತ್ರೆ ಇರ್ಬೋದು, ಆಗಲೂ ಕೂಡ ಭಯಭಕ್ತಿ ಇರಬೇಕು. ಜಾತ್ರೆ ಹಬ್ಬ ಅಂದ ಮಾತ್ರಕ್ಕೆ ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀವಿ ಅಂಥೇಳಿ ಮಾಡಬಾರ್ದಲ್ಲ. ಈ ರೀತಿ ಅವ್ಯವಸ್ಥೆಗಳನ್ನು ಇಟ್ಕೋಬಾರ್ದು. ಬೇರೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು, ಶಬ್ದ ಮಾಲಿನ್ಯ ಆಗಬಾರ್ದು. ಆ ಶಬ್ದದಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ಮಾನಸಿಕವಾಗಿ ಹಿಂಸೆ ಆಗಬಾರ್ದು. ಹಾಗೆ ವಾಯು ಮಾಲಿನ್ಯ, ಗಾಳಿ ಮಾಲಿನ್ಯ ಆಗಬಾರ್ದು. ಈ ರಾಜಕೀಯದವರು ಬೇರೆಯವರು ಸ್ಟ್ರೈಕ್ಗಳು ಮಾಡ್ತಾರೆ. ಈ ಸ್ಟ್ರೈಕ್ಗಳು ಮಾಡೋವಾಗ, ಬಂದ್ ಮಾಡೋವಾಗ ಸರ್ಕಲ್ಗಳಲ್ಲಿ ಈ 2 ವೀಲರು 4 ವೀಲರು ಆ ಚಕ್ರಗಳಿರುತ್ತಲ್ಲ, ಟೈರ್ ಚಕ್ರಗಳು ಬೆಂಕಿ ಹಚ್ಚುತ್ತಾರೆ, ಪಟಾಕಿಗಳು ಹಚ್ತಾರೆ. ಇದೆಲ್ಲ ಏನು? ವಾಯು ಮಾಲಿನ್ಯ. ಯಾರಪ್ಪನ ಆಸ್ತಿ ಇದು? ಪ್ರಕೃತಿ ಯಾರಪ್ಪನ ಆಸ್ತಿ? ಇವರೆಲ್ಲ ಈ ರೀತಿ ಮಾಡೋಕ್ಕೆ ತಪ್ಪಲ್ವಾ? ಈ ರೀತಿ ಮಾಡ್ತಾರೆ. ಇದರಿಂದ ಪಾಪಕರ್ಮಗಳು ತಲೆ ಮೇಲೆ ಎಳ್ಕೊತಾರೆ. ತಿಥಿಗಳು ಮಾಡ್ತಾರೆ. ಯಾರೋ ಸತ್ತೋಗ್ಬಿಟ್ರೆ ತಿಥಿಗಳು ಮಾಡ್ತಾರೆ. ಸತ್ತಾಗ್ಬಿಟ್ರೆ ಪಟಾಕಿಗಳು ಹಚ್ತಾರೆ. ಇದೆಲ್ಲ ಏನು? ಪಟಾಕಿ ಹೇಳಿಸ ಅಲ್ಲಿ ಎಷ್ಟು ಧೂಳು ಹೇಳುತ್ತೆ, ಹೊಗೆ ಬರುತ್ತೆ, ಶಬ್ದ ಮಾಲಿನ್ಯ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ. ಅದೇ ದಾನ ಧರ್ಮ ಮಾಡೋಕ್ಕೆ ಇವರಿಗೆ ಕೈಗಳು ಬರೋದಿಲ್ಲ. ಈ ರೀತಿ ದುಂದು ವೆಚ್ಚ ಮಾಡೋಕ್ಕೆ, ವೇಸ್ಟ್ ಮಾಡೋಕ್ಕೆ ಕೈ ಬರುತ್ತೆ. ಆವಾಗಲೂ ಪ್ರಕೃತಿಗೆ ಹಿಂಸೆ, ಬೇರೆಯವ್ರಿಗೆ ಹಿಂಸೆ. ನಾನು ಹೇಳೋದಿಷ್ಟೇ, ತಪ್ಪುಗಳನ್ನು ತಿದ್ಕೋಬೇಕು. ಯಾರಾಗಲಿ ತಪ್ಪುಗಳನ್ನು ಯಾವಾಗ ತಿದ್ಕೊಳ್ಳೋದು ಆವಾಗ ಕಷ್ಟಗಳು ಒಕ್ಕರ್ಸ್ಕೊತವೆ. ಏನೇನು ಒಕ್ಕರ್ಸ್ಕೊತವೆ? ರೋಗಗಳು, ಮಕ್ಕಳು ಮರೆ ಅಥವಾ ಗಂಡ ಹೆಂಡತಿ ಇನ್ಯಾರೋ ಆಕ್ಸಿಡೆಂಟ್ಗಳು, ತಮ್ಮ ಶರೀರಗಳೆಲ್ಲ ಅವಯವಗಳು, ಕಿಡ್ನಿನೋ ಹೃದಯನೋ ಇನ್ನೊಂದು ಮತ್ತೊಂದು ಫೈಲರ್ಗಳು ಹಾಸ್ಪಿಟಲ್ಸ್ ಇರೋದು. ಹಾಗೆ ಶತ್ರುಗಳ ಕಾಟ, ಜೈಲ್ ಸೇರೋದು, ಜೈಲ್ ಗೊತ್ತಲ್ಲ, ಜೈಲ್ ಸೇರೋದು, ಅಥವಾ ಮಿಸ್ಸಿಂಗ್ ಕೇಸುಗಳು, ಕಾಣೆ ಆಗೋದು, ಇವೆಲ್ಲ ಎಲ್ಲಿಂದ ಬರುತ್ತೆ? ಒಟ್ಟಾರೆ ಕಷ್ಟಗಳು, ವ್ಯಾಪಾರ ಇನ್ನೊಂದು ಮತ್ತೊಂದು ನಷ್ಟ, ಇದರಿಂದ ಎಲ್ಲಿಂದ ಬರುತ್ತೆ? ಮಾಡಬಾರ್ದು ಕೆಲಸಗಳನ್ನು ಮಾಡ್ತಾಯಿದ್ರೆ, ಪಾಪಕರ್ಮಗಳನ್ನು ದಿನಾ ತಲೆ ಮೇಲೆ ಹೊತ್ಕೋತಾ ಇದ್ದರೆ, ಅಷ್ಟೇ ಅಲ್ಲ, ಆಫೀಸುಗಳಲ್ಲಿ ಲಂಚ ಕೇಳೋದು, ಅಮಾಯಕರು, ಬಡವರು, ಹಣ ಇರಲ್ಲ, ಕಷ್ಟದಲ್ಲಿರ್ತಾರೆ ಪಾಪ. ಎಷ್ಟೋ ಜನ ಅವ್ರಿಗೇನೋ ಒಂದು ಆಫೀಸಲ್ಲಿ ಕೆಲಸ ಆಗಬೇಕು, ಏನೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಆಗಬೇಕು, ಏನೋ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಆಗಬೇಕು. ಆ ಕೆಲಸ ಪಾಪ ಅವ್ರದ್ದು ಆಗಬೇಕು. ಅಲ್ಲಿ ಹೋದರೆ ಎಲ್ಲ ಪೀಕ್ಕೊಂಡು ತಿಂತಾರೆ. 99% ಪೀಕ್ಕೊಂಡು ತಿನ್ನೋರೆ. ಯಾರೋ ಒಬ್ಬರು ಒಳ್ಳೆಯವರು, ಪ್ರಾಮಾಣಿಕರು. ಪಾಪಕರ್ಮಗಳು ಮಾಡ್ತಾರೆ. ನನಗಿಂತ ಬಲಾಢ್ಯ ಯಾರಿಲ್ಲ ಅಂತ, ನನ್ನನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ. ಆದರೆ ಲಾಸ್ಟ್ಗೆ ದುರ್ಗತಿ ತಪ್ಪಿದ್ದಲ್ಲ, ಕಟ್ಟಿಟ್ಟ ಬುತ್ತಿ. ಈ ಕಷ್ಟಗಳಿಂದ ಮುಕ್ತಿ ಆಗ್ಲಿಕ್ಕೆ ಆಮೇಲೆ ಇನ್ನೊಂದು ಥರ ಪ್ಲ್ಯಾನ್ಗಳು ಮಾಡ್ತಾರೆ. ಯಾರೋ ನಮ್ಮಂಥ ಸ್ವಾಮೀಜಿಗಳ ಹತ್ರ ಬರ್ತಾರೆ, ಇನ್ನೆಲ್ಲೋ ದೇವಸ್ಥಾನ ಹತ್ರ ಹೋಗ್ತಾರೆ, ಇನ್ನೆಲ್ಲೋ ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಇನ್ನೆಲ್ಲೋ ಹೋಗ್ತಾರೆ. ಏನಕ್ಕೆ? ಆ ಕಷ್ಟಗಳಿಂದ ಹೊರಗೆ ಬರೋಗಳಿಗೆ. ಅವಾಗೂ ದುಡ್ಡು ಖರ್ಚು ಮಾಡೋದು ಅಲ್ವಾ? ಸಾಲಗಳು ಬೇರೆ ಹೊತ್ಕೊಂಡಿರ್ತಾರೆ, ರೋಗಗಳು ಬೇರೆ ಇರುತ್ತೆ, ಮನೆಯನ್ನೆಲ್ಲ ಯಾರನ್ನೋ ಕಳ್ಕೊಂಡಿರ್ತಾರೆ, ಮಿಸ್ಸಿಂಗ್ ಆಗಿರ್ತಾರೆ, ಇಲ್ಲ ಆಕ್ಸಿಡೆಂಟ್ಗಳಾಗಿರುತ್ತೆ, ಇನ್ಯಾರೋ ಶತ್ರುಗಳ ಕಾಟ, ಸಾಲ ಬದ್ದು, ಇನ್ನೇನೋ ಆಗಿರ್ತದೆ, ಯಾರೋ ವಂಚನೆ ಮಾಡಿರ್ತಾರೆ, ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ, ಏನೇನೋ ಕಷ್ಟಗಳೊಳಗಾಗಿರ್ತಾರೆ. ಒಟ್ಟಿನಲ್ಲಿ ಇದಕ್ಕೆಲ್ಲ ಕಾರಣ ಏನು? ತಾವು ಮಾಡಿದ ಪಾಪಕರ್ಮಗಳು. ಅದಕ್ಕೆ ನಾನು ಹೇಳೋದಿಷ್ಟ, ಶಬ್ದ ಮಾಲಿನ್ಯ, ಪ್ರಕೃತಿನಲ್ಲಿ ಶಬ್ದ ಮಾಲಿನ್ಯ ಮಾಡಬೇಡಿ. ನೀವು ದಯವಿಟ್ಟು ಹೇಳ್ತೀನಿ, ನಿಮ್ಮ ಮನೆಯಲ್ಲೇ ಮೊಬೈಲ್ ಆಗಲಿ, ಟಿ ವಿ ಆಗಲಿ, ರೇಡಿಯೋ, ಏನೋ ಒಂದು ಸೌಂಡ್ ಸಿಸ್ಟಮ್ ಇದ್ದರೂ ನಿಮ್ಮ ಮನೆಯಾಗ ಮಾತ್ರ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟು ಕೇಳಿಸ್ಬೇಕು ನಿಮ್ಗೆ ಅಷ್ಟು ಮಾಡ್ಕೊಳ್ಳಿ. ಬೇರೆಯವರಿಗೆ ನಿಮ್ಮ ಸೌಂಡಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ನಿಮ್ಮ ಮನೆಯಲ್ಲಿ ಮಲ್ಕೊಂಡಿರ್ತಾರೆ, ಕೆಲವ್ರು ನಿದ್ದೆ ಮಾಡ್ತಾರೆ, ಅವ್ರಿಗೂ ನೀವು ತೊಂದರೆ ಮಾಡಬಾರ್ದು. ಶಬ್ದ ಮಾಲಿನ್ಯ ಆಗಬಾರ್ದು. ನಿದ್ರೆ ಮಾಡೋರಿಗೆ ಒಂಚೂರು ಡಿಸ್ಟರ್ಬ್ ಮಾಡಬಾರ್ದು. ವೀಕ್ಷಕರೇ, ನಿಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ಹಾಗೆ ಬೇರೆಯವರಿಂದನೂ ನಿಮಗೂ ತೊಂದರೆ ಆಗಬಾರ್ದು. ನಿಜ. ಅಕ್ಕಪಕ್ಕ ಮನೆಗಳವರು ಯಾರೇ ತೊಂದರೆ ಮಾಡಿದ್ರು, ಎಲ್ಲೇ ನಿಮ್ಗೆ ಯಾರೇ ತೊಂದರೆ ಮಾಡಿದ್ರು, ಆದಷ್ಟು ತಾಳ್ಮೆಯಿಂದಿರಿ. ನಿಮಗೂ ಒಂದು ಒಳ್ಳೆಯ ಕಾಲ ಬರುತ್ತೆ. ನೀವು ಮಾಡಿದ ಪುಣ್ಯ ಫಲಗಳ ಆಧಾರದ ಮೇಲೆ ನಿಮಗೆ ಯಾವುದೋ ಒಂದು ಸ್ವರ್ಗ, ಕೈಲಾಸ, ವೈಕುಂಠ, ಸತ್ಯಲೋಕ ಯಾವುದೋ ಒಂದು ನಿಮಗೆ ಸಿಗುತ್ತೆ. ಇದರಲ್ಲಿ ಡೌಟ್ ಬೇಡ. ಪಾಪ ಮಾಡಿದವರು ಖಂಡಿತ ಶಿಕ್ಷೆ ಅನುಭವಿಸ್ತಾರೆ, ಪುಣ್ಯ ಮಾಡಿದವರು ಖಂಡಿತ ಒಳ್ಳೆಯ ಫಲಗಳನ್ನು ಮುಂದೆ ನೋಡ್ತಾರೆ, ಅನುಭವಿಸ್ತಾರೆ. ಗೊತ್ತಾಯ್ತಲ್ಲ? ಕೆಟ್ಟವ್ರಿಗೆ ಬೇಗನೆ ಸುಖ ಸಿಗುತ್ತೆ, ಒಳ್ಳೆಯವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ.
ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಗುರು ದೈವ ಆಶೀರ್ವಾದ ಶಾಶ್ವತ ನಿಮಗಿರಲಿ. ಅವರ ಸಹಾಯ ಸಹಕಾರ ನಿಮಗಿರಲಿ. ನಿಮ್ಮ ಜೀವನದಲ್ಲಿ ಸದಾ ಅಭಿವೃದ್ಧಿ, ಆರೋಗ್ಯ ಇದೆಲ್ಲ ಇರಲಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.